ಮುಂದೆ ಏನು ಕ್ರಮ ತಗೋಬೇಕು. ಈಗ ಪೋಸ್ಟ್ಪೋನ್ ಅಂತ ಅಂದ್ಕೊಂಡಿದ್ದೀವಲ್ಲ, ಮುಂದಕ್ಕೆ ಏನ್ ಮಾಡ್ಬೇಕು ಅಂತೇಳಿ ನಾವೆಲ್ಲ ಸೇರಿ ಮಾತಾಡ್ತೀವಿ. ಪಕ್ಷವೇ ಸಮುದಾಯದ ಸಭೆಗಳನ್ನ ದಲಿತರು ಸಿಎಂ ಆಗ್ಬಾರ್ದಾ? ನಾನು ಕೂಡ ದಲಿತ, ನಾನು ಆಗ್ಬಾರ್ದ, ದಲಿತರು ಸಿಎಂ ಆಗ್ಬಾರ್ದ ಅಂತ. ಅವ್ರಿಗೂ ಸಾಮರ್ಥ್ಯ ಇದೆ ಅಲ್ಲ, ಅವರು ಏನು 30 ವರ್ಷ ಮೇಲೆ ರಾಜಕೀಯ ಮಾಡಿದ್ದಾರೆ. ಅವರು ಕೂಡ ಅವರಿಗೂ ಸಾಮರ್ಥ್ಯ ಇರ್ಬೇಕಲ್ಲ. 30 ವರ್ಷ ರಾಜಕೀಯ ಮಾಡಿದ್ಮೇಲೆ ಅವರಿಗೆ ಅಲ್ಲ, ಮುಖ್ಯವಾಗಿ ಒತ್ತಲ್ಲಿ ಇರೋದು ದಲಿತರು ಆಗ್ಬಾರ್ದ ಅಂತ ಯಾರ್ದು ಕೇಳಿದ್ದಾರೆ? ಕೇಳಿದಾಗ ಸಿಎಂ ಬದಲಾವಣೆ ವಿಚಾರ ಕೇಳಿದಾಗ ದಲಿತ ಕಮ್ಯುನಿಟಿಗೂ ಸಿಎಂ ಆಗೋ ಇದಿದೆ, ಆಗ್ಬೇಕು. ಆ ಬದಲಾವಣೆ ವಿಚಾರ ಯಾರು ಕೂಡ ಮಾತಾಡಬಾರ್ದು ಅಂತ ಹೇಳಿ ನಮಗೆ ನಮ್ಮ ಹೈಕಮಾಂಡ್ ಪ್ರತಿನಿಧಿ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ. ಅದರಿಂದ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಡಿಮೆ ಮಾತಾಡ್ತೀವಿ. ಅಲ್ಲ, ಸಮುದಾಯದ ಸಭೆಗಳನ್ನ ಪಕ್ಷವೇ ಆಯೋಜನೆ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಏನೋ ನಿರ್ದೇಶನ ಯಾರು ನಮಗೆ ನಮ್ಮ ಸಮಸ್ಯೆ ಬಗೆಹರಿಬೇಕಪ್ಪ. ಪಕ್ಷನೇ ಮಾಡ್ಲಿ. ಈಗ ನಾವು ಪಕ್ಷ ಅಂದ್ರೆ ನಾವಲ್ವಾ, ಪಕ್ಷನೇ ಬೇರೆ ಇದೆ. ಪಕ್ಷದ ಅಧ್ಯಕ್ಷರೇ ಅದನ್ನೇನೋ ಸುಪರ್ದಿಗೆ ತಗೊಂಡಂಗಿದ್ದಾರೆ. ನಾವು ಯಾರು ಇದ್ದೀವಲ್ಲ, ನಾವು ಜನಸಮುದಾಯ ಕಟ್ಟಿರೋ ಪಕ್ಷ ಅಲ್ವಾ ಕಾಂಗ್ರೆಸ್ ಪಕ್ಷ. ಇದು ಆಂದೋಲನ. ಕಾಂಗ್ರೆಸ್ ಪಕ್ಷನೇ ಒಂದು ಆಂದೋಲನ. ನಮ್ಮ ಅದಕ್ಕೆ ಹೇಳೋದು, ನಾವು ವಿ ಆರ್ ನಾಟ್ ಎ ಕೇಡರ್ ಪಾರ್ಟಿ, ವಿ ಆರ್ ಇಟ್ಸ್ ಎ ಮೂವ್ಮೆಂಟ್ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಅದರಿಂದ ಅದು ಯಾರ್ಯಾರು ಯಾವ್ಯಾವ ತರ ವ್ಯಾಖ್ಯಾನ ಮಾಡ್ತಾರೋ ಮಾಡಲಿ. ಪಕ್ಷದ ದಯಾಮರಣ ಕೋರಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಅವರಿಗೆ ಗೊತ್ತಿಲ್ಲ ಅಂತಾರೆ. ನನಗೆ ಅದು ಗೊತ್ತಿಲ್ಲ, ಸಂಬಂಧನೂ ಇಲ್ಲ, ನನಗೆ ಗೊತ್ತಿಲ್ಲ. ಮಾರ್ಚ್ನೊಳಗಡೆ ಏನಾದರೂ ರಾಜಕೀಯ ಬದಲಾವಣೆಗಳು, ಸ್ಥಿತ್ಯಂತರಗಳು ಏನಾದ್ರು ಆಗ್ತಾವ ಸರ್ ಕರ್ನಾಟಕದಲ್ಲಿ? ನನಗೆ ಶಾಸ್ತ್ರ ಹೇಳಕ್ ಬರಲ್ಲ. ಜ್ಯೋತಿಷ್ಯ ಹೇಳೋದಿದ್ರೆ ನಾನು ಹೇಳ್ಬಿಡ್ತಿದ್ನಪ್ಪ. ಏನಾಗುತ್ತೋ ಗೊತ್ತಿಲ್ಲ. ಶ್ರೀಲಂಕಾದಿಂದ ವಾಪಸ್ ಬಂದ ನಂತರ ನಾವು ತೋರಿಸ್ತೇವೆ ನಮ್ಮ ಆಟ ಅಂತೇಳಿ ರಾಜಣ್ಣ ಅವ್ರು ಹೇಳಿದ್ದಾರೆ ಸರ್. ಎಲ್ಲರೂ ಒಟ್ಟಾಗ್ತೀವಿ ಅಂತ ರಾಜಣ್ಣ ಅವ್ರು ಹೇಳಿದ್ದಾರೆ ತಾನೆ. ಜೊತೆಗೆ ನೀವು ಇದ್ದೀರಲ್ಲ ಸರ್, ನಾನು ಹೇಳಿಲ್ಲ. ಅವರೆಲ್ಲ ನಮ್ಮ ಅಧ್ಯಕ್ಷರು ಪರಮೇಶ್ವರ್ ಅಧ್ಯಕ್ಷರು ನೀವೇ ಅಂತೆ. ಮತ್ತಿನ್ನೇನಿದೆ? ಕ್ಯಾಬಿನೆಟ್ ಸರ್, ಕ್ಯಾಬಿನೆಟ್ ಏನಾದ್ರು ಸರ್ ಈಗೆಲ್ಲ ರಿಪೋರ್ಟ್ಸ್ ತಗೊಂಡಿದ್ದಾರೆ, ಏನಾದ್ರು ಆಗ್ತದ ಅಂತ ಸದ್ಯದಲ್ಲಿ? ಕ್ಯಾಬಿನೆಟ್ ವರ್ಕಿಂಗ್ ಪರ್ಫಾರ್ಮೆನ್ಸ್ ರಿಪೋರ್ಟ್ ತಗೊಂಡಿದ್ದಾರೆ ಮೊನ್ನೆ. ಏನಾದ್ರು ರೀಶಫಲ್ ಇದೆಯಾ? ಗೊತ್ತಿಲ್ಲ ನನಗೆ. ತಗೊಂಡಿರೋರು ಹೇಳ್ಬೇಕು, ನಾವೇನ್ ಹೇಳಕ್ಕೆ. ನಾವು ರಿಪೋರ್ಟ್ ಕೊಟ್ಟಿದ್ದೀವಿ, ನಮ್ಮ ಇಲಾಖೆದು ನಾನು ಕೊಟ್ಟಿದ್ದೀನಿ. ಅದು ಅವರು ತಗೊಂಡಿರೋರು ಏನಕ್ಕೋಸ್ಕರ ತಗೊಂಡಿದ್ದಾರೆ ಅನ್ನೋದನ್ನ ಅವ್ರು ಹೇಳ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.